ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಟೆಕ್ನಿಕ್ ಅನಾಲಿಸಿಸ್ ಅಂದ್ರೇನು ಅಂತ ಹೇಳಿದ್ದೀನಿ. ನಾವು ಕಮ್ ಬ್ಯಾಕ್ ಟು ಟೆಕ್ನಿಕ್ಸ್ ಆಫ್ ಯಾವ್ಯಾವುದೆಲ್ಲ ಮೆಥಡ್ ಯೂಸ್ ಮಾಡ್ತಾರೆ ಟೆಕ್ನಿಕ್ ಅನಾಲಿಸಿಸ್ ಮಾಡೋದಕ್ಕೆ ಅಂತ. ಸೊ ಫಸ್ಟ್ ಕಮ್ ಬ್ಯಾಕ್ ಟು ಡೌ ಥಿಯರಿ. ಓಕೆ, ಸೊ ಡೌ ಥಿಯರಿ ಇಸ್ ದ ಥಿಯರಿ ಟು ಎಕ್ಸ್ಪ್ಲೈನ್ ದ ಮೂವ್ಮೆಂಟ್ಸ್ ಆಫ್ ದ ಇಂಡೆಕ್ಸಸ್ ಆಫ್ ಡೌ ಜೋನ್ಸ್ ಆವ್ರೇಜಸ್. ಓಕೆ, ಚಾರ್ಲ್ಸ್ ಹೆನ್ರಿ ಡೌ ಡೆವಲಪ್ಡ್ ಎ ಥಿಯರಿ ಆನ್ ದ ಬೇಸಿಸ್ ಆಫ್ ಸರ್ಟನ್ ಹೈಪೋಥೆಸಿಸ್. ಈ ಥಿಯರಿನ ನಾವು ಡೌ ಥಿಯರಿ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಪ್ರಪೋಸ್ಡ್ ಬೈ ಚಾರ್ಲಿಸ್ ಹೆನ್ರಿ ಡೌ. he who has been explained this theory. ಸೊ ಇದನ್ನು ನಾವು he is the one who has created the ಡೌ ಜೋನ್ ಇಂಡೆಕ್ಸ್ ಅಂತ ಹೇಳ್ಬಿಟ್ಟು, ಈಗ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಿದೆಯಲ್ಲ ಹಾಗೆ ಯು ಎಸ್ ಎಲ್ಲಿ ಡೌ ಜೋನ್ ಇಂಡೆಕ್ಸ್ ಅಂತಲೇ ಇದೆ. ಅದನ್ನು ಕ್ರಿಯೇಟ್ ಮಾಡಿದ್ದು ಈ ಚಾರ್ಲ್ಸ್ ಹೆನ್ರಿ ಡೌ ಅಂತ. ಸೊ ಹಿ ಎಕ್ಸ್ಪ್ಲೈನ್ ಒನ್ ಥಿಯರಿ. ಸೊ ಅವನೊಂದು ಥಿಯರಿನ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಅಕಾರ್ಡಿಂಗ್ ಟು ಹಿಸ್ ಥಿಯರಿ ಅಂದರೆ ಹೌ ದ ಮಾರ್ಕೆಟ್ ವಿಲ್ ಬಿ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ದಿಸ್ ಥಿಯರಿ ವಿಲ್ ಬಿ ವೆರಿ ಯೂಸ್ಫುಲ್ ಅಂತ. ಓಕೆ, ಏನು ಹೇಳ್ತಾನೆ ಅಂತ ಆ ಥಿಯರಿ ಹೇಳೋದಕ್ಕಿಂತ ಮುಂಚೆ ಹಿ ಹ್ಯಾಸ್ ಎ ಸರ್ಟನ್ ಅಸಂಪ್ಷನ್ಸ್. ಅಂದ್ರೇನು, ಮಾರ್ಕೆಟ್ ಹೀಗಿರುತ್ತೆ, ಇದೇ ಸ್ಟೇಜಲ್ಲೇ ಇರುತ್ತೆ ಅಂತ ಅಸಂಪ್ಷನ್ಸ್ ಅಂತ ಹೇಳ್ತೇವೆ. ಸೊ ಫಸ್ಟ್ ಹೈಪೋಥೆಸಿಸ್ ಅಂದರೆ ಅಸಂಪ್ಷನ್ಸ್ ಅಂತ, ಹೀಗಿರುತ್ತೆ ಮಾರ್ಕೆಟ್ ಅಂತ. ದ ಫಸ್ಟ್ ಹೈಪೋಥೆಸಿಸ್ ಈಸ್ ದಟ್ ನೋ ಸಿಂಗಲ್ ಇಂಡಿವಿಜುವಲ್ ಆರ್ ಎ ಬಯರ್ ಕ್ಯಾನ್ ಇನ್ಫ್ಲುಯೆನ್ಸ್ ದ ಮೇಜರ್ ಟ್ರೆಂಡ್ ಆಫ್ ದ ಮಾರ್ಕೆಟ್. ಯಾರೂ ಕೂಡ ಮಾರ್ಕೆಟ್ನ ಇನ್ಫ್ಲುಯೆನ್ಸ್ ಮಾಡಲಿಕ್ಕಾಗಲ್ಲ ಇಂಡಿವಿಜುವಲ್. See, if I am going to purchase an equity share or you are going to purchase an equity share, n number of people will buy an equity share. But buying and selling of an individual, it will not be affected. Whether it may be an institution also, it will not be affected. Okay, next. However, an individual investor can affect the daily price movement by buying or selling huge quantum of particular script ಅಂತ. ಏನು ಜಸ್ಟ್ ಎಫೆಕ್ಟ್ ಹೇಗೆ ಮಾಡ್ಬೋದು ಅಂದರೆ, ಜಸ್ಟ್ ಹ್ಯೂಜ್ ವ್ಯಾಲ್ಯೂನ ಪರ್ಚೇಸ್ ಮಾಡಿದಾಗ, ಯಾವುದಾದ್ರೂ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿನ ಮರ್ಜ್ ಹೋದಾಗ, ಟೇಕ್ ಓವರ್ ಆದಾಗ, ಓನ್ಲಿ ಹಿ ಕ್ಯಾನ್ ಅಫೆಕ್ಟ್ ದ ಓನ್ಲಿ ದ ಏನು ಎಷ್ಟು ನಂಬರ್ ಆಫ್ ಶೇರ್ಸ್ನ ತೊಗೊತಾರೆ ಅನ್ನೋದನ್ನು ಮಾತ್ರ ಅಫೆಕ್ಟ್ ಮಾಡ್ಬೋದು. ಮತ್ತು ಏನು ಅವ್ರ ಮಾರ್ಕೆಟಿಗೆ ಅಫೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದ ಇಂಟರ್ಮೀಡಿಯೇಟ್ ಪ್ರೈಸ್ ಮೂವ್ಮೆಂಟ್ ಆಲ್ಸೋ ಕ್ಯಾನ್ ಬಿ ಅಫೆಕ್ಟೆಡ್ ಟು ಎ ಲೆಸರ್ ಡಿಗ್ರಿ ಬೈ ಎನ್ ಇನ್ವೆಸ್ಟರ್. ಯಾರು ಒಬ್ಬ ಇಂಡಿವಿಜುವಲ್ ಅಥವಾ ಒಬ್ಬ ಇನ್ವೆಸ್ಟರ್ ಕ್ಯಾನ್ ನಾಟ್ ಇನ್ಫ್ಲುಯೆನ್ಸ್ ದ ಮಾರ್ಕೆಟ್. ಅಷ್ಟು that is the first assumptions. Second one, his second hypothesis is that the market discounts everything. Market discounts everything ಅಂತಂದರೆ, ಮಾರ್ಕೆಟಲ್ಲಿ ಎನಿ ಇನ್ಫಾರ್ಮೇಷನ್ ಬಂದರೂ that will be reflected in equity share ಅಂತ. If the company announces a profit and loss account, announces a profit, announces a earning per share, market will reflect. ಮಾರ್ಕೆಟ್ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಐದರ್ ಯಾವಾಗ ಕಂಪ್ನಿ ಪ್ರಾಫಿಟ್ ಅನೌನ್ಸ್ ಆಗುತ್ತೆ ಆಗ ಏನಾಗುತ್ತೆ, ಫೇವರಬಲ್ ಆಗಿದ್ದರೆ ಇನ್ಕ್ರೀಸ್ ಆಗುತ್ತೆ ಪ್ರೈಸು, ಅನ್ಫೇವರಬಲ್ ಆಗಿದ್ದರೆ ಡಿಕ್ರೀಸ್ ಆಗುತ್ತೆ. ಸೊ ದ ಮಾರ್ಕೆಟ್ ರಿಫ್ಲೆಕ್ಟ್ಸ್ ಎವ್ರಿಥಿಂಗ್. ಮಾರ್ಕೆಟು ಎಲ್ಲ ಇನ್ಫಾರ್ಮೇಷನ್ನು ರಿಫ್ಲೆಕ್ಟ್ ಮಾಡುತ್ತೆ ಅಂತ. ಈವನ್ ನ್ಯಾಚುರಲ್ ಕೆಲಾಮಿಟೀಸ್ ಅಂತ, ಈಗ ಅರ್ಥಕ್ವೇಕ್ ಆಗಿರ್ಬೋದು ಅಥವಾ ಏನು, ಈಗ ಕರೋನಾ ಪ್ಯಾಂಡಮಿಕ್ ನಡೀತಿದೆ, ಅದಕ್ಕೂ ಕೂಡ ಏನು ಸ್ಟಾಕ್ ಎಕ್ಸ್ಚೇಂಜ್ ರಿಯಾಕ್ಟ್ ಮಾಡುತ್ತೆ, ಶೇರ್ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ, ಶೇರ್ ಪ್ರೈಸು ರಿಯಾಕ್ಟ್ ಆಗುತ್ತೆ ಅಂತ. ಪ್ಲೇಗ್ ಬಂದಾಗ, ಈಗ ನಮಗೆ ಕರೋನಾ ಇದೆ, ಪ್ಲೇಗ್ ಬಂದಾಗ ಆ್ಯಂಡ್ ಫೈರ್ ಆಲ್ಸೋ ಗೆಟ್ ಡಿಸ್ಕೌಂಟೆಡ್ ಇನ್ ದ ಮಾರ್ಕೆಟ್ ಅಂತ. ಎಲ್ಲ ಥರ ಇನ್ಫಾರ್ಮೇಷನ್, ಹೆವಿ ರೈನ್ ಆದರೂ, ಅರ್ಥಕ್ವೇಕ್ ಆದರೂ, ವಾರ್ ಆದರೆ, ಸುನಾಮಿ ಬಂದರೆ, ಎಕಾನಮಿ ಬಜೆಟ್ ಅನೌನ್ಸ್ ಮಾಡಿದ್ರೆ, ಏನೇ ಇನ್ಫಾರ್ಮೇಷನ್ ಇರಲಿ ಆ ಎಲ್ಲ ಇನ್ಫಾರ್ಮೇಷನ್ ಕೂಡ ಶೇರ್ ಮಾರ್ಕೆಟ್ ಪ್ರೈಸಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೊಂದು, ಈಗ ಇಲ್ಲಿ ಪೊಖರಾನ್ ಬ್ಲಾಸ್ಟ್ ಅಂತ ಹೇಳ್ತಾರೆ. ಏನಂತ ಅಂದರೆ, ಬ್ಲಾಸ್ಟ್ ಅಂದರೆ ಇಂಡಿಯಾ ಫಸ್ಟ್ ಟೈಮ್ ನ್ಯೂಕ್ಲಿಯರ್ ಟೆಸ್ಟ್ನ ಮಾಡಿದಾಗ, 5 ನ್ಯೂಕ್ಲಿಯರ್ ಟೆಸ್ಟ್ನ ಮಾಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಆ್ಯಂಡ್ ಅಬ್ದುಲ್ ಕಲಾಂ ಅಂಡ್ ಟೀಮ್ ಇನ್ನೊಂದು ಶಕ್ತಿ ಅನ್ನೋ ಪ್ರಾಜೆಕ್ಟ್ ನೇಮಲ್ಲಿ. ಸೊ ಆ ನ್ಯೂಕ್ಲಿಯರ್ ಬ್ಲಾಸ್ಟ್ ಮಾಡ್ತೇವೆ, ನ್ಯೂಕ್ಲಿಯರ್ ಪವರ್ ನಾವು ತೊಗೊತೇವೆ ಅಂತ ಹೇಳಿ ಬ್ಲಾಸ್ಟ್ ಆ ಪ್ಲ್ಯಾನ್ ಮಾಡಿದಾಗ, ಅದು ಇನ್ಸ್ಟಾಲೇಷನ್ ಆಗಬೇಕಾದ್ರೆ ಮಾರ್ಕೆಟ್ ಏನಾಗುತ್ತೆ, ಸಡನ್ನಾಗಿ 7% ಮಾರ್ಕೆಟ್ ಡೌನ್ ಆಗುತ್ತೆ, ಆಯಿತಾ. ಬಟ್ ಅದು ಎಲ್ಲ ಸಕ್ಸಸ್ಫುಲ್ ಆಗಿದ ತಕ್ಷಣ ಆಟೋಮೆಟಿಕಲಿ ಮಾರ್ಕೆಟ್ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೇನು, ಎವ್ರಿಥಿಂಗ್, ಎವ್ರಿ ಮೂಮೆಂಟ್, ಎವ್ರಿ ಸೆಕೆಂಡ್ ದ ಮಾರ್ಕೆಟ್ ಈಸ್ ಗೋಯಿಂಗ್ ಟು ರಿಫ್ಲೆಕ್ಟ್ ಆಲ್ ದ ಇನ್ಫಾರ್ಮೇಷನ್ that may be related to economy, that may be related to industry, that may be related to company. ಎಲ್ಲ ಇನ್ಫಾರ್ಮೇಷನ್ ಏನೇ ಬಂದರೂ ಕೂಡ ಮಾರ್ಕೆಟು ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಈಗ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿನ ಟೇಕ್ ಓವರ್ ಮಾಡ್ತಾರೆ ಅಂದಾಗಲೂ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ಪುಲ್ವಾಮಾ ಅಟ್ಯಾಕ್ ಆದಾಗಲೂ ಕೂಡ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ಕರೋನಾ ಬಂದಾಗಲೂ ಕೂಡ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ಸೊ ಆಲ್ ದ ಇನ್ಫಾರ್ಮೇಷನ್ ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಅಂತ. ಅಂದರೆ ಫೇವರಲ್ ಆಗಿದೆಯಾ, ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಯಾವಾಗ ಈ ಬ್ಲಾಸ್ಟ್ ಆಯಿತು, ಅದಾದಮೇಲೆ
ಕಾರ್ಗಿಲ್ ವಾರ ಆಗುತ್ತೆ 1999 ಕಾರ್ಗಿಲ್ ವಾರ ಆದಾಗಲೂ ಕೂಡ ಮಾರ್ಕೆಟ್ ಏನಾಗುತ್ತೆ 38% ವಾರ್ ಫಸ್ಟ್ ಡೇಯಿಂದ ಲಾಸ್ಟ್ ಡೇ 3 ಮಂತ್ಸ್ ತನಕ ವಾರ ಆಗುತ್ತೆ. 3 ಮಂತ್ಸ್ ತನಕ ವಾರ ಆದರೂ ಕೂಡ ಮಾರ್ಕೆಟ್ 3 ಮಂತ್ಸಲ್ಲಿ 38% ಇನ್ಕ್ರೀಸ್ ಆಗುತ್ತೆ. ಓಕೆ, ಅಂದ್ರೇನು, ಫೇವರಬಲ್ ಆಗಿದ್ದಾಗ ಇಂಡಿಯಾ ಇಸ್ ಗೋಯಿಂಗ್ ಟು ಡೂ ಗುಡ್ ಅಂತಂದಾಗ, ಎಕಾನಮಿ ಕೂಡ ಡೂ ಗುಡ್ ಅಂತಂದಾಗ ಆಟೋಮೆಟಿಕಲಿ ಮಾರ್ಕೆಟ್ ಕೂಡ ಮಾರ್ಕೆಟ್ ಈಸ್ ಆಲ್ಸೋ ಗೋಯಿಂಗ್ ಟು ರಿಯಾಕ್ಟ್ ಫಾರ್ ಆಲ್ ಇನ್ಫಾರ್ಮೇಷನ್ ಅಂತ ಹೇಳ್ತೇವೆ. ಓಕೆ, ಸೊ ಅದನ್ನೇ ಹೇಳಿದ್ದು ಇಲ್ಲಿ. ಓಕೆ, ದೆನ್ ದ ಮಾರ್ಕೆಟ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಹ್ಯಾವಿಂಗ್ 3 ಮೂಮೆಂಟ್ಸ್ ಆಲ್ ಗೋಯಿಂಗ್ ಅಟ್ ದ ಸೇಮ್ ಟೈಮ್ ಅಂತ. ಸೊ ಇವರ ಪ್ರಕಾರ ಡೌ ಜೋನ್ಸ್ ಏನು ಹೇಳಿದಂದರೆ, ಸೆಕೆಂಡ್ ಹೈಪೋಥಿಸಿಸ್ ವಾಟ್ ಹೀ ಸೇ ಈಸ್ ಎವ್ರಿ ಇನ್ಫಾರ್ಮೇಷನ್ ವಾಟ್ ಎವರ್ ಇಟ್ ಈಸ್ ಇನ್ ದ ಮಾರ್ಕೆಟ್ ಎವ್ರಿಥಿಂಗ್ ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್. ಮಾರ್ಕೆಟ್ ಏನೇ ಇನ್ಫಾರ್ಮೇಷನ್ ಇದ್ರೂ ಕೂಡ ಶೇರ್ ಪ್ರೈಸಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಅದನ್ನು ಸೆಕೆಂಡ್ ಹೈಪೋಥಿಸಿಸ್ ಅಂತ ಹೇಳ್ತೇವೆ. ಇನ್ನು ಥರ್ಡ್ ಹೈಪೋಥಿಸಿಸ್ ಏನಂತಂದರೆ, ಥಿಯರಿ ಈಸ್ ನಾಟ್ ಇನ್ಫಾಲಿಬಲ್ ಅಂತ ಹೇಳ್ತಾರೆ. ಇನ್ಫಾಲಿಬಲ್ ಅಂತಂದರೆ ಇಟ್ಸ್ ನಾಟ್ ಎ ಟೂಲ್ ಟು ಬೀಟ್ ದ ಮಾರ್ಕೆಟ್. ನಾವು ಇದನ್ನು ಸ್ಟಡಿ ಮಾಡ್ತೇವೆ, ಅಂಡರ್ಸ್ಟ್ಯಾಂಡ್ ಮಾಡ್ತೇವೆ, ನಾನು ಮಾರ್ಕೆಟ್ನ ಬ್ರೇಕ್ ಮಾಡ್ತೇನೆ ಅಂತ ಹೇಳಲಿಕ್ಕಾಗಲ್ಲ. ಇದೇನಂತಂದರೆ ಇಟ್ಸ್ ಎ ವೇ. ಇದು ಏನು ಮಾಡುತ್ತೆ ಅಂದರೆ, ಈ ಡೌ ಥಿಯರಿ ವಿಲ್ ಎಕ್ಸ್ಪ್ಲೈನ್ ಹೌ ದ ಮಾರ್ಕೆಟ್ ವಿಲ್ ಬಿ, ಮಾರ್ಕೆಟ್ ಹೇಗಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಬಟ್ ನೀವು ಇದನ್ನು ಮಾರ್ಕೆಟ್ನ ಅರ್ಥ ಮಾಡ್ಕೊಂಬಿಟ್ಟು ಮಾರ್ಕೆಟ್ನ ಬೀಟ್ ಮಾಡ್ತೇನೆ, ಮಾರ್ಕೆಟ್ನ ಟ್ರೆಂಡ್ನ ನಾನು ಚೇಂಜ್ ಮಾಡ್ತೇನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯು ಕ್ಯಾನ್ ನಾಟ್, ನೋ ಒನ್ ಕ್ಯಾನ್. ಓಕೆ, ಸೊ ದಾಟ್ಸ್ ಅಬೌಟ್ ದ ಡೌ ಥಿಯರಿ ಏನು ಹೇಳ್ತಾನೆ ಅಂತ. ಆಮೇಲಿಂದ ಅವನ ಪ್ರಕಾರ ಹೇಗೆ ಅಂತ, ಇದು ಅವನ ಅಸಂಪ್ಷನ್ಸು, ಫಸ್ಟ್ ಅಸಂಪ್ಷನು, ಸೆಕೆಂಡ್ ಅಸಂಪ್ಷನು, ಥರ್ಡ್ ಅಸಂಪ್ಷನ್ಸು. ಓಕೆ, ಸೊ ಈಗ ಅವನು ಏನು ಹೇಳ್ತಾನೆ, ಅವನ ಥಿಯರಿ ಏನು ಹೇಳುತ್ತೆ ಅಂತ. ಡೌ ಥಿಯರಿ, ದ ಮಾರ್ಕೆಟ್ ಈಸ್ ಆಲ್ವೇಸ್ ಕನ್ಸಿಡರ್ಸ್ ಹ್ಯಾವಿಂಗ್ 3 ಮೂಮೆಂಟ್. ಅವನ ಪ್ರಕಾರ ಮಾರ್ಕೆಟ್ ಯಾವಾಗಲೂ 3 ಮೂಮೆಂಟಲ್ಲಿ ಇರುತ್ತಂತೆ. ಒಂದು ಪ್ರೈಮರಿ ಅಂದರೆ 3 ಮೂಮೆಂಟಲ್ಲಿ ಇರುತ್ತೆ. ಒಂದು ಪ್ರೈಮರಿ ಟ್ರೆಂಡು, ಇನ್ನೊಂದು ಇಂಟರ್ಮೀಡಿಯೇಟ್ ಟ್ರೆಂಡು, ಇನ್ನೊಂದು ಶಾರ್ಟ್ ಟರ್ಮ್ ಟ್ರೆಂಡ್. ಈ 3 ಟ್ರೆಂಡ್ ಇರುತ್ತೆ. The first is narrow movement from day to day. The second is a short swing running from 2 weeks to a month or more. And the third is a main movement covering the at least 4 years in duration ಅಂತ ಹೇಳ್ತಾರೆ. ಸೊ ಇಲ್ಲಿದೆ ಪ್ರೈಮರಿ ಟ್ರೆಂಡ್, ಇಂಟರ್ಮೀಡಿಯೇಟ್ ಟ್ರೆಂಡ್ ಆ್ಯಂಡ್ ಶಾರ್ಟ್ ಟರ್ಮ್ ಟ್ರೆಂಡ್ ಅಂತ ಹೇಳ್ತೇವೆ. ಈ 3 ಟ್ರೆಂಡ್ ಇರುತ್ತೆ. ಏನಿದು ಪ್ರೈಮರಿ ಟ್ರೆಂಡ್ ಅಂತಂದರೆ, ಸೊ ಪ್ರೈಮರಿ ಟ್ರೆಂಡ್ ಅಂದರೆ ಏನಂತಂದರೆ, ಪ್ರೈಸ್ ಮಾರ್ಕೆಟ್ ಏನಾಗಿರುತ್ತೆ, 2 ಮೂಮೆಂಟ್ ಥರ ಇರುತ್ತೆ. ಬುಲ್ಲಿಶ್ ಮಾರ್ಕೆಟ್, ಬ್ಯಾರಿಶ್ ಮಾರ್ಕೆಟ್ ಅಂತ ಹೇಳ್ತೇವೆ. ಪ್ರೈಸ್ ಇನ್ಕ್ರೀಸಸ್ ಆದರೆ ಬುಲ್ಲಿಶ್ ಮಾರ್ಕೆಟ್ ಅಂತ ಹೇಳ್ತೇವೆ, ಪ್ರೈಸ್ ಡಿಕ್ರೀಸ್ ಆದರೆ ಬೇರಿಶ್ ಮಾರ್ಕೆಟ್ ಅಂತ ಹೇಳ್ತೇವೆ. ಯಾವಾಗಾದರೂ ನ್ಯೂಸಲ್ಲಿ ಒಂದೊಂದ್ಸತಿ ಕೇಳಿರ್ಬೋದು, ಶೇರ್ ಮಾರ್ಕೆಟಲ್ಲಿ ಕರಡಿ ಕುಣಿತ ಅಂತ. ಕರಡಿ ಕುಣಿತ ಅಂದರೆ ಪ್ರೈಸಸ್ ಎಲ್ಲ ಡಿಕ್ರೀಸ್ ಆಗ್ತಾ ಇದೆ ಅಂತ, ಸೆನ್ಸೆಕ್ಸು ಕಡಿಮೆ ಆಗ್ತಾ ಇದೆ ಅಂತ. ಓಕೆ, ಇಲ್ಲಿ ಏನಂತಂದರೆ ಐದರ್ ಪ್ರೈಸಸ್ ವಿಲ್ ಬಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಮಾರ್ಕೆಟ್ ಏನಾಗಿರುತ್ತೆ, ಪ್ರೈಸಸ್ಸು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಇಲ್ಲ ಡೇ ಬೈ ಡೇ ಡಿಕ್ರೀಸ್ ಆಗ್ತಾನೇ ಇರುತ್ತೆ. ಓಕೆ, ಸೊ ಏನಕ್ಕೆ ಇನ್ಕ್ರೀಸ್ ಆಗುತ್ತೆ ಅಂದರೆ, ಮಾರ್ಕೆಟ್ ಯಾವಾಗ ಎಕಾನಮಿ ಎಲ್ಲ ಫ್ಯಾಕ್ಟರ್ಸು ನಾನು ಹೇಳಿದ್ನಲ್ಲ, ಈ ಫಂಡಮೆಂಟಲ್ ಫ್ಯಾಕ್ಟರ್ಸ್ ಎಲ್ಲ ಕೂಡ ರಿಯಾಕ್ಟ್ ಆಗ್ತಾ ಹೋಗುತ್ತೆ. ಕಂಪ್ನಿ ಇನ್ಫಾರ್ಮೇಷನ್ಸ್ ಏನಾದರೂ ಬಂದರೆ, ಕಂಪ್ನಿ ಅನೌನ್ಸ್ ಮಾಡಿದ್ರೆ, ಓಕೆ, ಆಮೇಲಿಂದ ಸ್ಪೆಕ್ಯುಲೇಷನ್ ಪೇಸ್ ಬರುತ್ತೆ. ಸ್ಪೆಕ್ಯುಲೇಷನ್ ಅಂತಂದರೆ ಗಾಸಿಪ್ ಮಾಡುವಂಥದ್ದು. ಈ ಕಂಪ್ನಿ ಟೇಕ್ ಓವರ್ ಮಾಡ್ತಾರೆ ಅಂತನೋ, ಅಥವಾ ಈ ಕಂಪ್ನಿಗೆ ಇನ್ನೊಂದು ಯಾವುದೋ ಪ್ರಾಡಕ್ಟ್ ಲಾಂಚ್ ಮಾಡ್ತಾರೆ ಅಂತನೋ, ಅಥವಾ ಇದು ಒಂದು ಕಂಪನಿ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್. ಸ್ಪೆಕ್ಯುಲೇಷನ್ ಅಂತಂದರೆ ಒಂದು ಫೇಸಲ್ಲಿ ಮತ್ತೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ಅದು ಎಲ್ಲರಿಗೂ ಸ್ಪ್ರೆಡ್ ಆದಾಗ ಏನಾಗುತ್ತೆ, ಪರ್ಟಿಕ್ಯುಲರ್ಲಿ ಮಾರ್ಕೆಟು ಯಾವಾಗಲೂ ಇನ್ಕ್ರೀಸಿಂಗಲ್ಲಿರುತ್ತೆ, ಇಲ್ಲ ಡಿಕ್ರೀಸಿಂಗಲ್ಲಿರುತ್ತೆ. ಅಪೋಸಿಟ್ ಅಂದ್ರೇನು, ಎಕಾನಮಿ ಚೆನ್ನಾಗಿಲ್ಲ ಅಂತನೋ, ಅಥವಾ ಇಂಡಸ್ಟ್ರಿ ಪರ್ಫಾರ್ಮೆನ್ಸ್ ಇಲ್ಲ ಅಂತನೋ, ಅಥವಾ ಸೇಲ್ ಇಲ್ಲ ಅಂತನೋ ಏನಾಗುತ್ತೆ, ಆಟೋಮೆಟಿಕಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆ ಪರ್ಟಿಕ್ಯುಲರ್ ಕಂಪ್ನಿ ಈಕ್ವಿಟಿ ಶೇರು ಅಥವಾ ಮಾರ್ಕೆಟ್ ಏನಾಗುತ್ತೆ, ಡೌನಲ್ಲಿರುತ್ತೆ. ಒಂದು ಟೈಮಲ್ಲಿ ಮಾರ್ಕೆಟ್ ಅಪ್ಪಲ್ಲಿ ಇರುತ್ತೆ. ಬೇರಿಶ್ ಮಾರ್ಕೆಟ್, ಬುಲ್ಲಿಶ್ ಮಾರ್ಕೆಟ್ ಎರಡೂ ಕೂಡ ಇರೋದಿಲ್ಲ, ಫ್ಲಕ್ಚುಯೇಷನ್ಸ್ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ವಾಟ್ ವಿಲ್ ಹ್ಯಾಪನ್ ಮೀನ್ಸ್, ಅಂದರೆ ಅದು 1 ಮಂತ್ ಈ ಮೂಮೆಂಟು ಹೇಗೆ ಎಷ್ಟು ದಿನ ಇರುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. 1 ಮಂತ್ ಇರ್ಬೋದು, 3 ಮಂತ್ಸ್ ಇರ್ಬೋದು, ಹೇಗೆ ಬೇಕಂದರೂ ಇದು ಪ್ರೈಮರಿ ಮೂಮೆಂಟು ಆಗ್ಬೋದು. ಪ್ರೈಮರಿ ಮೂಮೆಂಟ್ ಅಂದರೆ ಐದರ್ ಪ್ರೈಸಸ್ ವಿಲ್ ಬಿ ಇನ್ಕ್ರೀಸಿಂಗ್ ಆರ್ ಪ್ರೈಸಸ್ ವಿಲ್ ಬಿ ಡಿಕ್ರೀಸಿಂಗ್. ಅದನ್ನು ನಾವು ಪ್ರೈಮರಿ ಮೂಮೆಂಟ್ ಅಂತ ಹೇಳ್ತೇವೆ. ಓಕೆ, ಆಮೇಲಿಂದ ನೆಕ್ಸ್ಟು ಇಂಟರ್ಮೀಡಿಯೇಟ್ ಟ್ರೆಂಡ್ ಅಂತ ಹೇಳ್ತೇವೆ. ಇಂಟರ್ಮೀಡಿಯೇಟ್ ಟ್ರೆಂಡ್ ಅಂತಂದರೆ ಸೆಕೆಂಡರಿ ಟ್ರೆಂಡ್ ಅಥವಾ ಇಂಟರ್ಮೀಡಿಯೇಟ್ ಟ್ರೆಂಡ್ ಅಂತ ಹೇಳ್ತೇವೆ. ಇಂಟರ್ಮೀಡಿಯೇಟ್ ಟ್ರೆಂಡ್ ಏನಂತಂದರೆ, ಈ ಕರೆಕ್ಷನ್ ಮಾಡುವಂಥದ್ದು, ಇನ್ಕ್ರೀಸಿಂಗ್ನ ಡಿಕ್ರೀಸ್ ಆಗಿ, ಅಂದರೆ ಟ್ರೆಂಡ್ ಅಪೋಸಿಟ್ ಮಾಡುವಂಥದ್ದು, ಟ್ರೆಂಡ್ ಇಂಟರ್ಮೀಡಿಯೇಟ್ ಮಾಡುವಂಥದ್ದು ಅಂತ. ಓಕೆ, ಬೇರ್ ಮಾರ್ಕೆಟ್ನ ಬುಲಿಶ್ ಮಾರ್ಕೆಟ್ ಮಾಡ್ಕೊಳ್ಳುವಂಥದ್ದು, ಅಪ್ವರ್ಡ್ನ ಕರೆಕ್ಟ್ ಮಾಡುತ್ತೆ. ಪ್ರೈಸ್ ಅಪ್ವರ್ಡ್ ಆಗ್ತಿರೋದನ್ನು ಕಟ್ ಮಾಡಿ ಮತ್ತೆ ಅದನ್ನು ಡಿಕ್ರೀಸ್ ಮಾಡುವಂಥದ್ದು. ಡಿಕ್ರೀಸ್ ಮಾಡೋದು ಅಂತಂತಂದ್ರೆ ಆ ಥರ ಅಂತಲ್ಲ, ಬಟ್ ಒಂದೇನಂತಂತಂದರೆ ಮಾರ್ಕೆಟ್ ಮೂಮೆಂಟ್ ಹೇಗಿದೆ ಅಲ್ಲ, ಅದನ್ನು ಟ್ರೆಂಡ್ ಚೇಂಜ್ ಆಗುತ್ತೆ, ಒಂದೇ ಥರ ಇರೋದಿಲ್ಲ.
ಇನ್ಕ್ರೀಸ್ ಆಗ್ತಾನೇ ಇರೋದಿಲ್ಲ, ಒಂದು ಸತಿ ಅದು ಡೌನ್ ಬರುತ್ತೆ. ಸೊ ಇದನ್ನು ನಾವು ಏನಂತ ಹೇಳ್ತೇವೆ, ಸೆಕೆಂಡರಿ ಟ್ರೆಂಡ್ ಅಂತ ಹೇಳ್ತೀವಿ. ಕರೆಕ್ಷನ್ ಮೂಮೆಂಟ್ ಮಾಡುವಂಥದ್ದು, ಕರೆಕ್ಟ್ ಮಾಡುವಂಥದ್ದು ಅಂತ ಅಂದರೆ ಯಾವಾಗ ಒಂದು ಗಾಸಿಪ್ಸ್ ಇದೆ ಅಂತ ತಿಳ್ಕೊಳ್ಳೋಣ, ಒಂದು ಯಾವುದೋ ಒಂದು ಇನ್ಫಾರ್ಮೇಷನ್ ಇದೆ, ಎಲ್ಲರೂ ಪರ್ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಆಗುತ್ತೆ, ಎಲ್ಲರೂ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಡಿಮ್ಯಾಂಡ್ ಜಾಸ್ತಿ ಆದಾಗ ಸಪ್ಲೈ ಕಡಿಮೆ ಆಗುತ್ತೆ, ಈ ಥರ ಏನೋ ಒಂದಾಗಿ ಪ್ರೈಸ್ ಫಾಲ್ ಆಗುತ್ತೆ, ಆಯಿತಾ. ಸೊ ಏನಾಗುತ್ತೆ, ಕರೆಕ್ಟಿವ್ ಮೂಮೆಂಟ್ ಅಂತ ಹೇಳ್ತೀವಿ. ಇಂಟರ್ಮೀಡಿಯೇಟ್ ಟ್ರೆಂಡ್ ಇಸ್ ನಥಿಂಗ್ ಬಟ್ ಕರೆಕ್ಷನ್ ಅಂತ ಹೇಳ್ತೇವೆ. ಅಂದರೆ ಏನು ಸ್ಪೆಕ್ಯುಲೇಷನ್ಸ್ ಇದೆ, ಗಾಸಿಪ್ಸ್ ಇದೆ, ಅದೆಲ್ಲ ಫ್ಯಾಕ್ಟಿಗೆ ಗೊತ್ತಾದಾಗ ಮಾರ್ಕೆಟ್ ಏನಾಗುತ್ತೆ, ಆಟೋಮೆಟಿಕಲಿ ಇಟ್ ಮೇ ಕಮ್ ಡೌನ್ವರ್ಡ್ ಅಂತ. ಇನ್ಕ್ರೀಸಿಂಗ್ ಇದ್ದಿದ್ದು ಡಿಕ್ರೀಸಿಂಗ್ ಬರುತ್ತೆ, ಡಿಕ್ರೀಸಿಂಗ್ ಈ ಟ್ರೆಂಡ್ ಚೇಂಜ್ ಆಗಲೇಬೇಕು. ಅದನ್ನು ನಾವು ಇಂಟರ್ಮೀಡಿಯೇಟ್ ಟ್ರೆಂಡ್ ಅಂತ ಹೇಳಿ ಹೇಳ್ತೇವೆ. ಇನ್ಕ್ರೀಸಿಂಗ್ ಇದ್ದಿದ್ದು ಡಿಕ್ರೀಸಿಂಗ್ ಆಗುವಂಥದ್ದು, ಡಿಕ್ರೀಸಿಂಗ್ ಇದ್ದಿದ್ದು ಇನ್ಕ್ರೀಸಿಂಗ್ ಆಗುವಂಥದ್ದು, ಅದನ್ನು ನಾವು ಇಂಟರ್ಮೀಡಿಯೇಟ್ ಟ್ರೆಂಡ್ ಅಂತ ಹೇಳ್ತೇವೆ. ಕರೆಕ್ಷನ್ ಮಾಡುವಂಥದ್ದು ಮಾರ್ಕೆಟ್ನ ಅಂತ ಹೇಳಿ ಹೇಳ್ತೇವೆ ನಾವು. ಆಮೇಲಿಂದ ನೆಕ್ಸ್ಟ್ ಬಂದುಬಿಟ್ಟು ಶಾರ್ಟ್ ಟರ್ಮ್ ಟ್ರೆಂಡ್ ಅಥವಾ ಮೈನರ್ ಟ್ರೆಂಡ್ ಅಂತ ಹೇಳ್ತೇವೆ. ಮೈನರ್ ಟ್ರೆಂಡ್ ಅಥವಾ ಶಾರ್ಟ್ ಟರ್ಮ್ ಟ್ರೆಂಡ್ ಅಥವಾ ಟೆರಿಟರಿ ಮೂವ್ಸ್ ಅಂತ ಹೇಳ್ತೇವೆ. ಏನಿದು ಅಂತಂದರೆ ಡೈಲಿ ಮೂಮೆಂಟ್ನ, ಡೈಲಿ ಪ್ರೈಸ್ ಫ್ಲಕ್ಚುಯೇಷನ್ಸ್ ಏನಿದೆಯಲ್ಲ ಅದನ್ನು ನಾವು ಮೈನರ್ ಟ್ರೆಂಡ್ ಅಂತ ಹೇಳ್ತೇವೆ. ಡೇ ಟು ಡೇ ಬಿಸ್ನೆಸ್, ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಏನಿದೆ ಅದನ್ನು ನಾವು ಮೈನರ್ ಟ್ರೆಂಡ್ ಅಂತ ಹೇಳ್ತೇವೆ. ಸೊ 3 ಮೂಮೆಂಟು, ಒಂದು ಇನ್ಕ್ರೀಸಿಂಗ್ ಟ್ರೆಂಡ್, ಇನ್ನೊಂದು ಡಿಕ್ರೀಸಿಂಗ್ ಟ್ರೆಂಡ್. ಪ್ರೈಮರಿ ಮೂಮೆಂಟಲ್ಲಿ ಯಾವುದಾದ್ರೂ ಒಂದು ಇರ್ಬೋದು, ಇನ್ಕ್ರೀಸ್ ಆಗ್ತಾ ಇರ್ಬೋದು ಪ್ರೈಸು, ಇಲ್ಲ ಡಿಕ್ರೀಸ್ ಆಗ್ತಾ ಇರ್ಬೋದು, ಅದನ್ನು ನಾವು ಪ್ರೈಮರಿ ಟ್ರೆಂಡ್ ಅಂತ ಹೇಳ್ತೇವೆ. ಅದನ್ನು ಕರೆಕ್ಟ್ ಮಾಡುವಂಥದ್ದು ಅಂದರೆ ಕರೆಕ್ಷನ್ ಮಾಡುವಂಥದ್ದು. ಸೊ ಒಂದು ಪರ್ಟಿಕ್ಯುಲರ್ ಟೈಮ್ವರೆಗೂ ಇನ್ಕ್ರೀಸ್ ಆಗಿ ಮತ್ತೆ ಮಾರ್ಕೆಟ್ ಫಾಲ್ ಡೌನ್ ಆಗುತ್ತೆ, ಅದನ್ನು ನಾವು ಇಂಟರ್ಮೀಡಿಯೇಟ್ ಟ್ರೆಂಡ್ ಅಂತ ಹೇಳ್ತೇವೆ ಅಥವಾ ಕರೆಕ್ಟಿವ್ ಟ್ರೆಂಡ್ ಅಂತ ಹೇಳಿ ಹೇಳ್ತೇವೆ. ಚೇಂಜ್ ಆಗುತ್ತೆ ಟ್ರೆಂಡು. ಓಕೆ, ಅಷ್ಟು ಮಾರ್ಕೆಟ್ ಇನ್ಕ್ರೀಸಿಂದ ಡಿಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನು ನಾವು ಇಂಟರ್ಮೀಡಿಯೇಟ್ ಟ್ರೆಂಡ್ ಅಂತ ಹೇಳ್ತೀವಿ. ಏನು ಮಾರ್ಕೆಟ್ ಕರೆಕ್ಟ್ ಇನ್ಫಾರ್ಮೇಷನ್ ತೊಗೊಂಡು ಕರೆಕ್ಟಿಂಗ್ ತೊಗೊಂಡು ಇನ್ಕ್ರೀಸೇ ಆಗ್ತಾ ಇರೋಲ್ಲ, ಬಟ್ ಫಾಲ್ ಡೌನ್ ಆಗಲೇಬೇಕು, ಆಗುತ್ತೆ. ಯಾವತ್ತಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಆಗುತ್ತೆ, ಅದನ್ನು ಇಂಟರ್ಮೀಡಿಯೇಟ್ ಟ್ರೆಂಡ್ ಅಂತ ಹೇಳ್ತೇವೆ. ಶಾರ್ಟ್ ಟರ್ಮ್ ಟ್ರೆಂಡ್ ಅಂತಂದರೆ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಏನಿದೆ ಅದನ್ನು ನಾವು ಮೈನರ್ ಟ್ರೆಂಡ್ ಅಂತ ಹೇಳಿ ಹೇಳ್ತೇವೆ, ಅಥವಾ ಶಾರ್ಟ್ ಟರ್ಮ್ ಟ್ರೆಂಡ್ ಅಥವಾ ಟೆರಿಟರಿ ಟ್ರೆಂಡ್ ಅಂತ ಹೇಳ್ತೀವಿ. ಸೊ ಏನು ಡೈಲಿ ಪ್ರೈಸ್ ಫ್ಲಕ್ಚುಯೇಷನ್ ಏನಿದೆ ಅದನ್ನು ನಾವು ಹೇಳುವಂಥದ್ದನ್ನು ನಾವೇನಂತ ಹೇಳ್ತೇವೆ, ಅದನ್ನು ಮೈನರ್ ಟ್ರೆಂಡ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಸೊ ಇದಿಷ್ಟು ಕೂಡ ಡೌ ಜೋನ್ಸ್ ಹಿ ಎಕ್ಸ್ಪ್ಲೈನ್ ಇನ್ ಹಿಸ್ ಥಿಯರಿ. ಏನು ಮಾರ್ಕೆಟ್ ಹೇಗಿರುತ್ತೆ, ಮಾರ್ಕೆಟ್ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್, ಅಥವಾ ಮಾರ್ಕೆಟ್ ಕರೆಕ್ಷನ್ ಆಗುವಂಥದ್ದು, ಅಥವಾ ಮಾರ್ಕೆಟು ಏನು ಡೇ ಟು ಡೇ ಫ್ಲಕ್ಚುಯೇಷನ್ಸ್ ಇರುವಂಥದ್ದು. ಅಂದರೆ ಮಾರ್ಕೆಟ್ ಹೇಗಿರುತ್ತೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಈ ಥಿಯರಿ ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ಅವನಿಗಿಂತ ಮೊದಲು ಯಾರೂ ಹೇಳಲೇ ಇಲ್ಲ ಈ ಥರ ಮೂಮೆಂಟ್ಸ್ ಇರುತ್ತೆ ಅಂತ. ಅವನು ಹೇಳಿದ್ಮೇಲೆ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಹೌದು ಇದೆ ಅಂತ ನಾವು ಹೇಳ್ತೇವೆ. Okay, but he is the one who has studied the market. Based on his hypothesis, he has given market will be 3 types. Either it will be increasing or decreasing. That will be corrected in a second moment, and then day to day movement will be short term trend anta heli heltane. Okay, so that's about the Dow Jones theories. Thank you.